ಮಂಡ್ಯದಲ್ಲಿ ಸ್ಟಾರ್ ಆಗುವತ್ತ ಕುಮಾರಸ್ವಾಮಿಯವರ ಹೆಜ್ಜೆ ಅಂತರವನ್ನ ಹೆಚ್ಚು ಮಾಡಿಕೊಳ್ತಿದ್ದಾರೆ. 1,04,000ಕ್ಕೂ ಅಧಿಕ ಮತಗಳಿಂದ ಎಚ್.ಡಿ. ಕುಮಾರಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಭಾರಿ ಫೈಟ್ ಕೊಡುವಂತಹ ನಿರೀಕ್ಷೆ ಇತ್ತು. ಸ್ಟಾರ್ ಚಂದ್ರು ಅವರು ಸಾಕಷ್ಟು ಮಂದಿ ಗ್ರೌಂಡ್ಗೆ ಹೋದಂತಹ ಸಂದರ್ಭದಲ್ಲೂ ಹೇಳ್ತಾ ಇದ್ರು ಟಕ್ಕರ್ನ ಫೈಟ್ ಇದೆ ಮಂಡ್ಯದಲ್ಲಿ ಅಂತ ಹೇಳಿ. ಈಗ ಗಮನಿಸ್ತಾ ಇದ್ದೀರಿ, ವಿಜಯನಗರದ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಗೆಲ್ಲುವಂತಹ ಖುಷಿ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಶಾಖಾ ಮಠಕ್ಕೆ ಭೇಟಿಯನ್ನ ಕೊಟ್ಟು ದೇವರ ಆಶೀರ್ವಾದ, ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಮಂಡ್ಯದಲ್ಲಿ ಅವರ ಲೀಡ್ 1,04,000 ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ವಿರುದ್ಧ. ಒಕ್ಕಲಿಗ ಸಮುದಾಯದ ಪರಮೋಚ್ಚ ಮಠ ಆದಿಚುಂಚನಗಿರಿ ಮಠ. ಆದಿಚುಂಚನಗಿರಿ ಮಠದ ಶಾಖಾ ಮಠಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೀತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಸ್ವಾಮೀಜಿಗಳ ಉಪಸ್ಥಿತಿಯೂ ಕೂಡ ಇದೆ. ಕೊಯಮತ್ತೂರಲ್ಲಿ ಅಣ್ಣಾಮಲೈ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ತಮಿಳುನಾಡಿನ ಕೊಯಮತ್ತೂರು ಬಿಜೆಪಿಯ ಅಭ್ಯರ್ಥಿ ಅಣ್ಣಾಮಲೈ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಗೆಲ್ಲುವ ಸಾಧ್ಯತೆ ಇದ್ದಂಥ ಕ್ಷೇತ್ರ ಕೊಯಮತ್ತೂರು ಬಿಜೆಪಿ, ಆದರೆ ಅಲ್ಲಿ ಅದಾಗಿಲ್ಲ. ಯಾಕಂತಂದ್ರೆ ಅವರು 0ದಿಂದ ಮೇಲೆ ಬರಬೇಕಿತ್ತು. ಎಷ್ಟು ಪರ್ಸೆಂಟ್ ವೋಟ್ ತೆಗೆದಿದ್ದಾರೆ ಅನ್ನೋದು ಫ್ಯೂಚರ್ಗೆ ಉಪಯೋಗ ಆಗುತ್ತೆ. ಸೊ 1,20,000 ಮತಗಳ ಅಂತರದಲ್ಲಿ ಕುಮಾರಸ್ವಾಮಿ ಮುನ್ನಡೆಯಲ್ಲಿದ್ದಾರೆ. ಆ ಮೂಲಕ ಗೆಲುವು ಖಚಿತ ಆಗ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಗೆಲುವು ಖಚಿತ ಆಗ್ತಾ ಇದೆ. ಮಂಡ್ಯದಲ್ಲಿ ಜಾತ್ಯತೀತ ಜನತಾದಳಕ್ಕೆ ಕಳಕೊಂಡಿದ್ದಂಥ ಮಂಡ್ಯವನ್ನ ಮತ್ತೆ ಗಳಿಸುವುದಕ್ಕೆ ಜಾತ್ಯತೀತ ಜನತಾದಳ ಮಾಡಿದಂತ ಪ್ರಯತ್ನ ವರ್ಕೌಟ್ ಆಗಿದೆ. ಮಂಡ್ಯದ ಮಂಡಿ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಭಾರಿ ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಕಂಗನಾ ರಣಾವತ್. ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಕಂಗನಾ ರಣಾವತ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ವಿಕ್ರಮಾದಿತ್ಯ ಸಿಂಗ್ ಅವರ ವಿರುದ್ಧ ಹೆಚ್ಚಿನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂತಹ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರೋದು. ರಾಯಚೂರಿನ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. 11,167 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರಾಯಚೂರಿನಲ್ಲಿ ಹಾಲಿ ಸಂಸದರಾಗಿರುವಂತಹ ರಾಜಾ ಅಮರೇಶ್ವರ್ ನಾಯಕ್ ಹಿನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ನಿವೃತ್ತ ಐಎಎಸ್ ಅಧಿಕಾರಿ, ಮಾಜಿ ಐಎಎಸ್ ಅಧಿಕಾರಿ, ಅವರು ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮುನ್ನಡೆ ಇರೋದು 11,167 ಮತಗಳಿಂದ. ಸೊ ರಾಯಚೂರನ್ನ ಬಿಜೆಪಿ ಇಲ್ಲೂ ಕೂಡ ಟಿಕೆಟ್ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳಿತ್ತು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮುನ್ನಡೆಯ ಅಂತರ ಹೆಚ್ಚುತ್ತಾ ಇದೆ. 4,000 ಮತಗಳ ಅಂತರದಲ್ಲಿ ಪ್ರಜ್ವಲ್ ರೇವಣ್ಣ ಮುನ್ನಡೆಯಲ್ಲಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ 4,000 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ವಿರುದ್ಧ ಪ್ರಜ್ವಲ್ ರೇವಣ್ಣ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಆ ಮೂಲಕ ಒಂದು ಹಂತದಲ್ಲಿ ಶ್ರೇಯಸ್ ಪಟೇಲ್ ಮುನ್ನಡೆಯಲ್ಲಿದ್ದರು. ಈಗ ಮತ್ತೆ ಪ್ರಜ್ವಲ್ ರೇವಣ್ಣ ಟ್ರ್ಯಾಕಿಗೆ ಮರಳಿದ್ದಾರೆ. ಮುನ್ನಡೆಯ ಟ್ರ್ಯಾಕ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ಹಾವು ಏಣಿ ಆಟ ಮುಂದುವರೆದಿದೆ. ಪಿಸಿ ಮೋಹನ್ ಹಿನ್ನಡೆಯಾಗಿದೆ. 3,818 ಮತಗಳಿಂದ ಮನ್ಸೂರ್ ಅಲಿ ಖಾನ್, ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಬಾರಿ ಮತ ಪ್ರಮಾಣದಲ್ಲಿ ಅತಿ ಕಡಿಮೆ ಮತ ಪ್ರಮಾಣ ದಾಖಲಾಗಿದ್ದು ಇದೇ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ. ಹಾವು ಏಣಿ ಆಟವನ್ನ ಗಮನಿಸ್ತಾ ಇದ್ದೀರಿ. ಒಂದು ಬಾರಿ ಪಿಸಿ ಮೋಹನ್, ಒಂದು ಬಾರಿ ಮನ್ಸೂರ್ ಅಲಿ ಖಾನ್. ಬಟ್ ಈಗ ಮನ್ಸೂರ್ ಅಲಿ ಖಾನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂತ ಮಾಹಿತಿ. ಯುಪಿಯ ಡೀಟೇಲ್ ಈಗ ನಿಮ್ಗೆ ನೋಡ್ತಾ ಇರೋದು ನೀವು. ಯುಪಿ ಉತ್ತರ ಪ್ರದೇಶದಲ್ಲಿ ಮತ್ತೆ ಎನ್ಡಿಎ ಈಗ ಹೆಚ್ಚಿನ ಸೀಟುಗಳಲ್ಲಿ ಮುಂಚೂಣಿಯಲ್ಲಿದೆ, ಮುನ್ನಡೆಯಲ್ಲಿದೆ. ಮತ್ತೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎನ್ಡಿಎ. 42 ಕ್ಷೇತ್ರದಲ್ಲಿ ಎನ್ಡಿಎ ಮುನ್ನಡೆಯಲ್ಲಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಅಂದ್ರೆ ಉತ್ತರ ಪ್ರದೇಶ ಬಹಳ ದೊಡ್ಡ ಫೈಟ್ಗೆ ಕಾರಣ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ 26 ಕ್ಷೇತ್ರದಲ್ಲಿ ಇಂಡಿಯಾ, 21 ಕ್ಷೇತ್ರದಲ್ಲಿ ಎನ್ಡಿಎ ಮುನ್ನಡೆಯಲ್ಲಿದೆ. 48 ಕ್ಷೇತ್ರಗಳ ಎರಡನೇ ಅತಿ ದೊಡ್ಡ ರಾಜ್ಯ ಮಹಾರಾಷ್ಟ್ರ. ಸೊ ಇಲ್ಲಿ ಶಿವಸೇನೆ, ಎನ್ಸಿಪಿ, ಬಿಜೆಪಿ ಇದೆಲ್ಲವೂ ಕೂಡ ಒಂದು ಮೈತ್ರಿಕೂಟ. ಆ ಕಡೆ ಎನ್ಸಿಪಿಯ ಒಂದು ತುಂಡು, ಶಿವಸೇನೆಯ ಮತ್ತೊಂದು ತುಂಡು ಮತ್ತು ಕಾಂಗ್ರೆಸ್, ಇವರೆಲ್ಲ ಸೇರಿ ಮತ್ತೊಂದು ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ. ಸೊ ಅಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಈಗ ಪ್ಲಸ್ ಆಗ್ತಿದೆ.
ಬೀದರ್ನ ಅಪ್ಡೇಟ್ಸ್ ಗಮನಿಸ್ತಾ ಇದ್ದೀರಿ. ಭಗವಂತ ಖೂಬಾ ಹಿನ್ನಡೆಯಲ್ಲೇ ಇದ್ದಾರೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ 29,596 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆರಂಭದಿಂದಾನೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಈಶ್ವರ ಖಂಡ್ರೆ ಅವರ ಪುತ್ರ ಕಾಂಗ್ರೆಸ್ನ ಅಭ್ಯರ್ಥಿ ಸಾಗರ್ ಖಂಡ್ರೆ ಸಕ್ಸಸ್ ಆಗಿದ್ದಾರೆ. ಮತಗಳ ಅಂತರ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಕೇಂದ್ರ ಸಚಿವ ಭಗವಂತ ಖೂಬಾಗೆ ಬಿಗ್ ಶಾಕ್ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ.